ಇದ್ದೀರಾ ಅಶ್ವಮಂದಿರ. ನಾನು ಡಯನಾ ಕೂರ್ಕ್. ಮೊದಲಿಗೆ ಕಂಬಳ ಹಬ್ಬ ಅಂದ್ರೆ ಏನು, ಇದನ್ನ ಎಲ್ಲಿ ಜಾಸ್ತಿ ಮಹತ್ವ ಪಡ್ಕೊಂಡಿದೆ ಈ ಹಬ್ಬ ಅಂತ, ಹಾಗೆ ಇದರ ಆಚರಣೆ ಹೇಗೆ, ನಂಬಿಕೆಗಳೇನು ಎಲ್ಲವನ್ನ ಕೂಡ ತಿಳಿಸ್ಕೊಡ್ತೀನಿ. ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಾರ್ಷಿಕವಾಗಿ ಕಂಬಳ ಉತ್ಸವ ಆಚರಿಸಲಾಗುತ್ತೆ. ಈ ಉತ್ಸವ ರಾಜ್ಯದ ರೈತರ ಸಮುದಾಯದಲ್ಲಿ ಜನಪ್ರಿಯತೆ ಹಾಗೂ ವಿಶಿಷ್ಟ ಕ್ರೀಡೆಯಾದ ಸಾಂಪ್ರದಾಯಿಕ ಎಮ್ಮೆ ಓಟವನ್ನ ಒಳಗೊಂಡಿರುತ್ತೆ. ಕಂಬಳ ಅಂತ ಹೇಳಿದ್ರೆ ಒಂದು ರೀತಿಯ ಕ್ರೀಡೆ. ಕಂಬಳ ಓಟದ ಪಥವಾಗಿ ಕಾರ್ಯನಿರ್ವಹಿಸುವ ಕೆಸರುಮಯ ಭತ್ತದ ಗದಿಯ ಸುತ್ತ ರೈತರು ಎಮ್ಮೆಗಳನ್ನ ಚಾವುಟಿಯಿಂದ ಓಡಿಸ್ತಾನೆ. ಮುಖ್ಯವಾಗಿ ಮಂಗಳೂರು ಮತ್ತು ಉಡುಪಿ ಎರಡು ಪ್ರಸಿದ್ಧ ಪ್ರದೇಶಗಳ ಹಳ್ಳಿಗಳಲ್ಲಿ ಕಂಬಳವನ್ನ ಆಚರಿಸಲಾಗುತ್ತೆ. ಕಂಬಳದಲ್ಲಿ ಸ್ಪರ್ಧೆಯು ಸಾಮಾನ್ಯವಾಗಿ 2 ಜೋಡಿ ಎಮ್ಮೆಗಳನ್ನ ಒಳಗೊಂಡಿರುತ್ತೆ ಮತ್ತು ವಿಜೇತ ಜೋಡಿ ಎಮ್ಮೆಗಳಿಗೆ ಮೊದಲೆಲ್ಲ ತೆಂಗಿನಕಾಯಿ ಜೊತೆಗೆ ಬಾಳೆಹಣ್ಣುಗಳನ್ನ ನೀಡಲಾಗ್ತಾ ಇತ್ತು. ಆದ್ರೆ ಈಗ ಟ್ರೆಂಡ್ ಬದಲಾಗಿದೆ, ಕಾಲ ಬದಲಾಗಿದೆ. ಈಗ ಯಶಸ್ವಿ ಮಾಲಕರಿಗೆ ಚಿನ್ನ, ಬೆಳ್ಳಿ, ಕೆಲವೊಂದು ನಾಣ್ಯಗಳನ್ನ ಕೂಡ ನೀಡಲಾಗುತ್ತೆ. ಕೆಲವು ಸಂಘಟನಾ ಸಮಿತಿಗಳು ಕೂಡ ವಿಜೇತರಿಗೆ ನಗದು ಬಹುಮಾನ ಅಥವಾ ಚಿನ್ನದ ನಾಣ್ಯವನ್ನ ಕೂಡ ನೀಡುವ ವಾಡಿಕೆ ಇದೆ. ಇನ್ನು ಕಂಬಳ ಹಬ್ಬವನ್ನ ಯಾಕೆ ಆಚರಿಸ್ತಾರೆ ಅನ್ನೋದನ್ನ ಕೂಡ ನೋಡೋದಾದ್ರೆ, ಕಂಬಳದ ಮೂಲದ ಬಗ್ಗೆ ವಿವಿಧ ವಿವರಣೆ ಕೂಡ ಕೆಲವರು ಕೊಡ್ತಾರೆ. ಅಂದ್ರೆ ಈ ಸಂಪ್ರದಾಯವನ್ನ 1000 ವರ್ಷಗಳ ಹಿಂದೆ ರಾಜರು ರಾಜ ಮನೆತನದ ಕಾಲಕ್ಷೇಪವಾಗಿ ಪ್ರಾರಂಭ ಮಾಡಿದ್ರು ಅಂತ ಕೆಲವರು ಹೇಳಿದ್ರೆ, ಇನ್ ಕೆಲವರು ರೈತ ಸಮುದಾಯವೇ ಇದಕ್ಕೆ ಕಾರಣ ಅಂತ ಪ್ರತಿಪಾದಿಸ್ತಾರೆ. ಸಾಂಪ್ರದಾಯಿಕ ಕಂಬಳ ಹಬ್ಬವನ್ನ ದೇವರುಗಳು ಯಶಸ್ವಿ ಸುಗ್ಗಿ ಅಥವಾ ಮಳೆಗಾಗಿ ಧನ್ಯವಾದ ಹೇಳೋದಕ್ಕೆ ಒಂದು ಮಾರ್ಗ ಅಂತ ಪರಿಗಣಿಸ್ತಾರೆ. ಕೆಲವು ಜನರು ತಮ್ಮ ಪ್ರಾಣಿಗಳ ರೋಗ ನಿರೋಧಕ ಶಕ್ತಿಯು ಹೆಚ್ಚಿನ ಶಕ್ತಿಗಳಿಂದ ಅಂತ ಕೂಡ ಹೇಳ್ಕೊಳ್ತಾರೆ. ಕಂಬಳ ಹಬ್ಬದ ಬಗೆಗಿನ ಕೆಲವು ಆಸಕ್ತಿದಾಯಕ ವಿಚಾರಗಳು ಕೂಡ ಇದೆ. ಅವುಗಳು ಏನು ಅಂತ ಕೂಡ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಅಂದ್ರೆ ಕಂಬಳ ನೈಋತ್ಯ ಭಾರತದ ಕರ್ನಾಟಕ ರಾಜ್ಯದಲ್ಲಿ ಆಚರಿಸಲಾಗುವ ದೇವರು ಮತ್ತು ಪ್ರಕೃತಿಗೆ ಧನ್ಯವಾಗಿ ಅರ್ಪಿಸುವಂತಹ ಒಂದು ಪ್ರಾಚೀನ ಸಂಪ್ರದಾಯ. ಇದು ಪ್ರಪಂಚದ ವಿವಿಧ ಭಾಗಗಳಲ್ಲಿ ಎಮ್ಮೆಯ ಓಟದ ಸ್ಪರ್ಧೆಯಾಗಿ ಜನಪ್ರಿಯವಾಗಿದೆ. ಕಂಬಳವು ದಕ್ಷಿಣ ಕನ್ನಡದಲ್ಲಿ ನವೆಂಬರ್ನಲ್ಲಿ ಪ್ರಾರಂಭವಾಗುತ್ತೆ, ಜೊತೆಗೆ ಇದು ಮಾರ್ಚ್ನವರೆಗೂ ಕೂಡ ನಡೆಯುತ್ತೆ. ಅಂದ್ರೆ ಇದು ವಾರ್ಷಿಕ ಉತ್ಸವ. ಕಂಬಳ ಎಂಬ ಪದವು ಕಂಪ ಕಳ ಅಂದ್ರೆ ಈ ಪದದಿಂದ ಬಂದಿದೆ. ಇದರಲ್ಲಿ ಕಂಪ ಎಂಬ ಪದ ಕೆಸರನ್ನ ಸೂಚಿಸಿದ್ರೆ ಅಥವಾ ಕೆಸರುಮಯ ಅನ್ನುವಂತ ಅರ್ಥ ಕೊಟ್ರೆ, ಕಾಲ ಅಂದ್ರೆ ಕ್ಷೇತ್ರ ಅಂತ. ಇನ್ನು ಕಂಬಳ ಆಚರಣೆಯ ಮೂಲವನ್ನ 1000 ವರ್ಷಗಳಿಗೂ ಹಿಂದಿನದು ಅಂತ ಹೇಳಲಾಗುತ್ತೆ. ಹಬ್ಬದ ಆರಂಭಿಕ ದಿನಗಳಲ್ಲಿ ಇದನ್ನ ಕರಗ ಆಚರಣೆ ಅಂತ ಮೊದಲು ಕರೀತಾ ಇದ್ರಂತೆ. ಇದನ್ನ ಕದ್ರಿ ಮಂಜುನಾಥ ಎಂದು ಕರೆಯಲ್ಪಡುವ ಹಿಂದೂ ದೇವರು ಶಿವನ ಅವತಾರಕ್ಕೆ ಸಮರ್ಪಣೆ ಮಾಡಲಾಗುತ್ತೆ. ದಾಖಲೆಗಳ ಪ್ರಕಾರ ಎಮ್ಮೆಗಳಿಗೆ ತರಬೇತಿಯನ್ನ ನೀಡಿ ಯುದ್ಧದಲ್ಲಿ ಬಳಸಬಹುದಾ ಅದನ್ನ ನೋಡೋದಕ್ಕೆ ಹೊಯ್ಸಳ ರಾಜರು ಈ ಹಬ್ಬವನ್ನ ಪ್ರಾರಂಭ ಮಾಡ್ತಾರೆ ಅಂತ ಕೂಡ ನಂಬಲಾಗುತ್ತೆ. ಎಮ್ಮೆಗಳ ಉತ್ತಮ ಆರೋಗ್ಯಕ್ಕಾಗಿ ದೇವರಿಗೆ ಕೃತಜ್ಞತೆ ಮತ್ತು ಕೃತಜ್ಞತೆಯ ಸೂಚಕವಾಗಿ ತೋಟ ಅಥವಾ ಸ್ಥಳೀಯರು ಈ ಓಟಗಳನ್ನ ನಡೆಸ್ತಾರೆ ಅಂತಾನು ಕೂಡ ನಂಬ್ತಾರೆ. ಓಟದ ಸ್ಪರ್ಧೆಯು ರೈತ ಸಮುದಾಯಕ್ಕೆ ಮನೋರಂಜನೆ ಅಂದ್ರೆ ಎಂಟರ್ಟೈನ್ಮೆಂಟ್ ಅಥವಾ ಮನೋರಂಜನೆಯ ಕ್ರೀಡೆಯ ಒಂದು ರೂಪವಾಗಿತ್ತು. ಜೊತೆಗೆ ಇಂದಿಗೂ ಕೂಡ ಅದು ನಡೀತಾ ಇದೆ. ನೇಗಿಲು, ಹಗ್ಗ, ಅಡ್ಡ ಹಲಗೆ, ಕೇನೆ ಹಲಗೆ, ಹೀಗೆ ನಾನಾ ವಿಭಾಗದಲ್ಲಿ ಈ ಹಬ್ಬ ನಡೆಯುತ್ತೆ. ಮಂಗಳೂರು ಕಂಬಳವನ್ನ ಸಾಮೂಹಿಕ ಮಟ್ಟದಲ್ಲೂ ಕೂಡ ಆಚರಣೆ ಮಾಡುವ ಸ್ಥಳದಲ್ಲಿ ಒಂದಾಗಿದೆ. ಓಟದ ಸಮಯದಲ್ಲಿ ಪ್ರಾಣಿಗಳ ಮೇಲಿನ ಕ್ರೌರ್ಯದ ವಿರುದ್ಧ ಹಲವಾರು ಅರ್ಜಿ ಕೂಡ ಸಲ್ಲಿಕೆಯಾಗುತ್ತೆ. ಅದಾದ ಮೇಲೆ ಭಾರತದ ಸುಪ್ರೀಂ ಕೋರ್ಟ್ ಕಂಬಳವನ್ನ ಬ್ಯಾನ್ ಮಾಡಿಬಿಡುತ್ತೆ. ನಂತರ 2017ರಲ್ಲಿ ಇದನ್ನು ಸಾಂಪ್ರದಾಯಿಕ ಕ್ರೀಡೆ ಅಂತ ಪುನಃ ಕಾನೂನುಬದ್ಧಗೊಳಿಸಲಾಗುತ್ತೆ. ಕರಾವಳಿಯ ಸೊಗಡನ್ನ ಬಿಂಬಿಸುವ ಕಂಬಳ ಸಾಂಪ್ರದಾಯಿಕ ಕ್ರೀಡೆ. ಕಂಬಳ 100 ವರ್ಷಗಳಿಂದಲೂ ಕೂಡ ತುಳುನಾಡ ಜನರ ಜೀವದ ಕೊಂಡಿ. ಸುಮಾರು ವರ್ಷಗಳ ಇತಿಹಾಸ ಇರುವ ಕಂಬಳ ಕರಾವಳಿಗರ ನೆಚ್ಚಿನ ಜಾನಪದ ಕ್ರೀಡೆ. ಅದರಲ್ಲೂ ತನ್ನ ಗ್ರಾಮೀಣ ಸೊಗಡಿನಿಂದಲೇ ಈ ಕ್ರೀಡೆ ಕರಾವಳಿಯಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಅಂತ ಹೇಳ್ಬಹುದು. ಮಣ್ಣಿನ ಮಕ್ಕಳ ಪ್ರತಿಷ್ಠೆಯ ಆಚರಣೆಯಲ್ಲೂ ಕೂಡ ಇದು ಒಂದು. ಕಂಬಳ ಅನ್ನೋದು ತುಳುನಾಡಿನ ಮಕ್ಕಳ ಭಾವನಾತ್ಮಕ ಆಚರಣೆ ಕೂಡ ಆಗಿದೆ. ನೀವು ಕೂಡ ಕಂಬಳವನ್ನ ನೋಡಿದ್ರೆ ಕಾಮೆಂಟ್ ಮಾಡಿ. ಇನ್ನು ಇದೇ ರೀತಿಯ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವಮಂದಿರ.